Ravi sir, welcome. Thank you for coming. ಚೈತನ್ಯ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಬಂದಿದ್ದಾರೆ. ಎನರ್ಜಿಯ ಇನ್ನೊಂದು ಹೆಸರು ಶ್ರೀಯುತ ಪ್ರಭುದೇವ. ನೃತ್ಯಕ್ಕೆ ಇನ್ನೊಂದು ಹೆಸರು ಶ್ರೀಯುತ ಪ್ರಭುದೇವ ಸರ್ ಬಂದಿದ್ದಾರೆ. ಗೀತಮ್ಮ ಬಂದಿದ್ದಾರೆ, ನಮ್ಮೆಲ್ಲರ ಮಾತೆ. ಹಾಗೆ ಕರಟಕ ದಮನಕ ಚಿತ್ರದ ಸಂಗೀತ ನಿರ್ದೇಶಕರು ಹರಿಕೃಷ್ಣ ಬಂದಿದ್ದಾರೆ. ನಿರ್ದೇಶಕ ನಾನು ಬಂದಿದ್ದೀನಿ. ಈಗ ಆಲ್ರೆಡಿ ತುಂಬ ಹೊತ್ತಿಂದ ಕಾದಿದ್ದೀರಿ. ತಮ್ಮ ಕನ್ನಡ ಪ್ರತಿಯೊಂದು ಕನ್ನಡ ಮನಸ್ಸಿಗೂ ನನ್ನ ದೀರ್ಘ ಸಣ್ಣ ನಮಸ್ಕಾರ. ಇಲ್ಲಿ ಕೂತಿದ್ದೀರಿ, ಅಲ್ಲಿ ಕೂತಿದ್ದೀರಿ, ತುಂಬ ಜನ ಕನ್ನಡದವರಿದ್ದೀರಿ. ಇಲ್ಲಿ ನಡೆಯೋ ಪ್ರತಿಯೊಂದು ಮಾತು ಕರ್ನಾಟಕದಲ್ಲಿ ಲೈವ್ ಹೋಗ್ತಿದೆ. ದಯಮಾಡಿ ಚುಟುಕಾಗಿ ನಮ್ಮ ತಂಡಕ್ಕೆ ಏನು ಪ್ರಶ್ನೆ ಕೇಳದಿದ್ರು ಕೇಳಬೇಕಾಗಿ ಕೋರಿಕೆ. ಯೋಗರಾಜ್ ಭಟ್ ಸರ್ ಅವರಿಗೆ ಮೊದಲ ಪ್ರಶ್ನೆ ಏನೆಂದರೆ, ಕರಟಕ ದಮನಕ ಎಂಬ ವಿಶಿಷ್ಟವಾದ ಟೈಟಲನ್ನು ಇಟ್ಟಿದ್ದೀರಾ, ಇದರಿಂದ ಕಾರಣ ಏನು ಸರ್, ಹೇಳಬಹುದಾ? ಎರಡು ಕುತಂತ್ರಿ ನರಿಗಳಿದ್ವು ಒಂದಾನೊಂದು ಕಾಲದಲ್ಲಿ, ಕರಟಕ ದಮನಕ ಅಂತ. ನೀವು ಕುತಂತ್ರಿ, ನಿಮ್ಮ ಫ್ರೆಂಡ್ ಒಬ್ರು ಕುತಂತ್ರಿ ಇದ್ರೆ ಬಂದ್ರು ನೋಡು ಕರಟಕ ದಮನಕ ಅಂತಾರೆ. ಅದು ಚಿತ್ರದಲ್ಲಿ ಇಬ್ಬರು ಕುತಂತ್ರಿಗಳು. ಓಕೆ ಸರ್. ನೇರವಾಗಿ ಹೇಳಬೇಕಂದ್ರೆ ಇಬ್ಬರು ಫ್ರಾಡ್ಗಳು, ಒಳ್ಳೆಯವರಲ್ಲ. ಓಕೆ ಸರ್. ಸೊ ಇಷ್ಟು ದೊಡ್ಡ ವ್ಯಕ್ತಿತ್ವ ಇರೋರ ಕೈಲಿ ಅದನ್ನ ಮಾಡಿಸಿದ್ದೀನಿ. ರಿಲೀಸ್ ದಿವಸ ತಮ್ಮ ಹಾರೈಕೆ ಬೇಕು. ಓಕೆ, ಥ್ಯಾಂಕ್ ಯು ಸರ್. ಬೇಗ ಬೇಗ Sir, basically Shivanna and Prabhu sir dancers idare, plus ನೀವು ಕಾಮಿಡಿಗೆ ಫೇಮಸ್. So what we can expect other than these two things from the movie? ನೀವು ಆ ಊರು ಬಿಟ್ಟು ಇಲ್ಲಿ ಬಂದಿದ್ದೀರಲ್ವಾ, ಪ್ರತಿಯೊಬ್ಬ ವ್ಯಕ್ತಿ ಈ ಸಿನಿಮಾ ನೋಡಿದ, ಕರಟಕ ದಮನಕ ನೋಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಊರು ಮತ್ತು ಅವನು ಊರಲ್ಲಿ ಎಳೆದ ತೇರು, ಅವನು ಯಾವ ನೀರು ಕುಡಿದು ಬೆಳೆದಿದ್ದಾನೆ ಆ ನೀರು, ಈ ಮೂರು ನೆನಪಾಗುತ್ತೆ. ನಮಸ್ಕಾರ ಸರ್, ವೆಲ್ಕಮ್ ಶಿವಣ್ಣ. ನೈಸ್ ಟು ಸಿ ಯು ಆಲ್ ಆಫ್ ಹಿಯರ್. ಥ್ಯಾಂಕ್ ಯು. ನಮ್ಮದು ಕ್ವಶನ್ ಏನಂದರೆ, ನಾವು ಈಗೆಲ್ಲ ಕನ್ನಡ ಫಿಲ್ಮ್ಸು ಪ್ಯಾನ್ ಇಂಡಿಯಾ ಮೂವೀಸ್ ಹೋಗ್ತಾ ಇದೆ. ಸೊ ದಿಸ್ ಈಸ್ ಅನದರ್ ಪ್ಯಾನ್ ಇಂಡಿಯಾ ಮೂವಿ ಆರ್ ಇಟ್ ಈಸ್ ಓನ್ಲಿ ಫಾರ್ ಕನ್ನಡ ಆರ್? ಇಲ್ಲ, ಹೋಪ್ಫುಲಿ ಇಟ್ಸ್ ಅ ಪ್ಯಾನ್ ಇಂಡಿಯಾ. ಯಾಕಂದರೆ ಮ್ಯಾಟ್ರ್ ಬಂದ್ಬಿಟ್ಟು ಇಟ್ ಇಸ್ ಅ ಕಾಮನ್ ಮ್ಯಾಟ್ರ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ಒಂದೊಂದು ಊರಂತ ಇರುತ್ತೆ, ಒಂದೊಂದು ಏನಂತೀವಿ, ಒಂದೊಂದು ಅಡ್ರೆಸ್ ಅಂತ ಇರುತ್ತೆ. ಆ ಅಡ್ರೆಸ್ನ ಬಿಟ್ಟು ಬಂದಿರ್ತೀವಿ. ಸೊ ಬಿಟ್ಟು ಬಂದು ತಿರ್ಗಾ ವಾಪಸ್ ಹೋದಾಗ ಏನೇನು ಆಗಿರುತ್ತೆ, ಆಮೇಲೆ ಅಲ್ಲಿ ನಾವು ಪಾಸ್ ಮಾಡಿದಂಥ ದಿನಗಳಿರ್ಬೋದು, ಇಲ್ಲಾಂದರೆ ಅಲ್ಲಿ ಮೂವ್ ಮಾಡಿದಂಥ ಒಂದು ಭಾವನೆಗಳಿರ್ಬೋದು, ಅದ್ರ ಮೇಲೆ ಸ್ಟೋರಿ ಮೂವ್ ಆಗುತ್ತೆ. ಹ್ಯೂಮರಸ್ ಆಗಿ, ಎಂಟರ್ಟೈನಿಂಗ್ ಆಗಿ ಆ ಇಶ್ಯೂನ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಹೋಪ್ ಎವ್ರಿಬಡಿ ವಿಲ್ ಲೈಕ್ ಇಟ್. ಯಾಕೆ ಫಸ್ಟ್ ಟೈಮ್ ನಾನು ಪ್ರಭು ಸರ್ ಜೊತೆ ಮಾಡ್ತಿರೋದು, ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾಡೋಕ್ಕೆ. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಫಸ್ಟ್ ನೋಡಿದೆ ಈ ಸಿನಿಮಾದಲ್ಲಿ ನಾವಿಬ್ಬರು ಫಸ್ಟ್ ಟೈಮ್ ಮಾಡ್ತಿದ್ವಿ ಜೊತೆಲಿ ಅಂತ ಅನ್ಸಲ್ಲ. ಒಂದು 10-20 ಪಿಕ್ಚರ್ ಮಾಡಿದ್ದಾರೆ ಜೊತೆಲಿ ಅಂತಂಗೆ ಅನ್ಸುತ್ತೆ. ವಿಲ್ ಹ್ಯಾವ್ ದಟ್, ಯು ಕ್ಯಾನ್ ಸಿ ಬ್ರದರ್ಸ್, ಯು ಕ್ಯಾನ್ ಸಿ ಎ ಫ್ರೆಂಡ್ ಆ್ಯಂಡ್ ವಾಟ್ ನಾಟ್, ಎವ್ರಿಥಿಂಗ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್, ವೆಲ್ಕಮ್ ದುಬೈ UAE. ನಾನು ಪ್ರಭುದೇವ್ರದ್ದು ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸು ಇದು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಶಿವಣ್ಣ ಅವ್ರದ್ದಂತೂ ತುಂಬಾ ಏಜ್ ಏನು ಸರ್? ನಿಮ್ಮ ಏಜ್ ಏನು? ಹಂಗಂದ್ರೆ ನಮ್ಗೆ ವಯಸ್ಸಾಗಿದೆ ಅಂತನಾ? ಆಲ್ಮೋಸ್ಟ್ ಸೇಮ್. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೆ. ನನ್ನ ಕ್ವಶನ್ ಏನು ಅಂದರೆ, ಇಬ್ಬರು ಡ್ಯಾನ್ಸರ್ಸು ಈ ಮೂವಿಯಲ್ಲಿ ಜಾಸ್ತಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಡ್ಯಾನ್ಸು ಅಲ್ಲ ಇದೇ ಥರ ಇರುತ್ತೆ ಇಬ್ಬರದು ಜುಗಲ್ಬಂದಿ ಡ್ಯಾನ್ಸಸ್? ಇಲ್ಲ, ಜುಗಲ್ಬಂದಿ ಅಂತೆಲ್ಲ. ಯಾಕಂದರೆ ಫ್ರೆಂಡ್ಸ್ ಈ ಪಿಕ್ಚರಲ್ಲಿ ಕಾಂಪಿಟೇಷನ್ ಅನ್ನೋದಕ್ಕಿಂತ ಒಬ್ರಿಗೊಬ್ರು ಬಿಟ್ಕೊಡ್ತೀವಿ ನಾವು ಯೂಶ್ವಲಾಗಿ. ಬಟ್ ಅಫ್ಕೋರ್ಸ್ 100% ಪ್ರಭುದೇವ ಇಸ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್. ನಮಗೆ ನೀವೆಲ್ಲರೂ ಹೆಂಗೆ ಪ್ರಭುದೇವನ ಇಷ್ಟಪಡ್ತೀವಿ, ನಾವು ಪ್ರಭುದೇವನ ಅಷ್ಟೇ ಇಷ್ಟಪಡ್ತೀವಿ. ಐ ಹ್ಯಾವ್ ಬೀನ್ ಅ ಫ್ಯಾನ್ ಆಫ್ ಪ್ರಭುದೇವಸ್ ಡ್ಯಾನ್ಸ್ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಅವ್ರ ಜೊತೆಲಿ ಮಾಡೋದೇ ಒಂದು ಭಾಗ್ಯ ಅಂತ ನಾವು ಭಾವಿಸ್ತೇವೆ. ತುಂಬಾ ನಮ್ಗೆ ಖುಷಿ ಆಯಿತು ಜೊತೆ ಶೇರ್ ಮಾಡಿ. ಅವ್ರ ಜೊತೆ ಡ್ಯಾನ್ಸ್ ಮೂಮೆಂಟ್ ಶೇರ್ ಮಾಡೋಕ್ಕೆ ಸಾಕು, ಅಲ್ಲೇ ನಾವು ಗೆದ್ದಿದ್ದೀವಿ ಸ್ವಲ್ಪ ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಯೋಗರಾಜ್ ಸರ್ಗೆ ಇದು ಮೂವಿ ಬ್ಯಾಕ್ ಡ್ರಾಪ್ ಏನಿರುತ್ತೆ? ಯಾಕಂದರೆ ಈಗಿನ ಕಾಲದಲ್ಲಿ ಬ್ಯಾಕ್ ಡ್ರಾಪ್ ಥರ ಕತೆ, ಈಗ ಇಬ್ಬರು ಹೇಳಿದ್ರಿ ನೀವು ಕರಟಕ ದಮನಕ,
ಇದ್ರ ಥರ ಇರುತ್ತೆ ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಕ್ ಟ್ರ್ಯಾಪಲ್ಲಿ? ಲೈಕ್ ಅನಿಮೇಷನ್ ಮೂವಿ ಥರ ಕಾಣಿಸ್ತಾ, ಇಲ್ಲ ನ್ಯೂ ಜನ್ರೇಷನ್ ಯಾವ ಥರ ಕಾಣಿಸುತ್ತಾ? ಇವತ್ತಿನ ಕಾಲದ್ದೇ ಸಿನಿಮಾ ಮೇಜರ್ ಆಗಿ ಉತ್ತರ ಕರ್ನಾಟಕದ ಕರಿ ಮಣ್ಣು, ಆ ಕರಿ ಮಣ್ಣಿನಿಂದನೇ ಕರುನಾಡು ಅಂತಾಗಿರೋದು. ಅಲ್ಲಿನ ಬದುಕನ್ನ ಹೇಳ್ತೀವಿ. ಅಲ್ಲಿನ ಒಂದು ತನ್ನ ಪಾಡಿಗೆ ತಾನಿದ್ದೊಂದು ಒಳ್ಳೆ ಹಳ್ಳಿಗೆ, ಬರಗಾಲ ಬಿದ್ದ ಹಳ್ಳಿಗೆ ಇಬ್ರು ಕಳ್ಳರು ಬರ್ತಾರೆ, ಅಷ್ಟೇ ಹೇಳಕ್ ಸಾಧ್ಯ. ಥ್ಯಾಂಕ್ ಯು ಸರ್. ದೀಪು, ಅಲ್ಲಿ ಕ್ವಶನ್ಸ್ ಬರುತ್ತಾ? ಸರ್ ನಮಸ್ಕಾರ, ನಾನು ಶ್ರೀಕೃಷ್ಣ, ಅಬುದಾಬಿ ಕರ್ನಾಟಕ ಸಂಘದಿಂದ. ಯೋಗರಾಜ್ ಭಟ್ ಅವರ ನಿರ್ದೇಶನ, ಶಿವಣ್ಣ ಅವರ ಆ್ಯಕ್ಟಿಂಗ್, ಪ್ರಭುದೇವರ ಡ್ಯಾನ್ಸ್, ಇದೆಲ್ಲ ಜೊತೆ ನಮಗೆ ತುಂಬ ಕುತೂಹಲ ಇದೆ. ಈ ಸಿನಿಮಾ ಯಾವ ವಸ್ತು ಇರುತ್ತೆ, ಹಾಸ್ಯ ಇರುತ್ತಾ, ಆ್ಯಕ್ಷನ್ ಇರುತ್ತಾ, ಹೀರೋಯಿನ್ ಯಾರಿರ್ತಾರೆ, ಇಂತಹ ಒಂದು ಕುತೂಹಲ ಪ್ರಶ್ನೆ ಇದೆ. ಯಾಕಂದರೆ ಬಹಳ ನಮಗೆ ಈ ಕರ್ನಾಟಕದಲ್ಲಿ ಬಹಳಷ್ಟು ವಿಭಿನ್ನವಾದ ಮೂವಿ ಬರ್ತಾ ಇದೆ. ಮತ್ತು ನಮಗೂ ತುಂಬ ಆಸೆ ಇದೆ ಕನ್ನಡ ಮೂವಿ ಜಗತ್ತಿನ ವಿಶ್ವಮಟ್ಟಕ್ಕೆ ಹೋಗಬೇಕು ಅನ್ನುತ್ತಾ. ಸೊ ಈ ನಿಟ್ಟಿನಲ್ಲಿ ಇದರ ಕತೆ ಯಾವ ಥರ ಇರುತ್ತೆ ಅಂತ ಪ್ರಶ್ನೆ. ಕೇಳಿದ್ರಿ ಅಂತ ಯೋಗರಾಜ್ ಸರ್ ನಿಮಗೆ. ಇವಾಗ ಯಾರು ಎಲ್ಲಿ ಕೂತ್ಕೊಂಡು ಸಿನಿಮಾ ಮಾಡಿದ್ರು ಪ್ರಪಂಚ ಪೂರ್ತಿ ನೋಡ್ತದೆ. ಹಂಗಾಗಿ ಹೋಗಿ ಮೊದಲು ಶುರು ಆಗದೆ ಪ್ರಪಂಚದಿಂದ, ಪ್ಯಾನ್ ಇಂಡಿಯಾದಿಂದ ಪುಟ್ಟೇನಹಳ್ಳಿ ಏಕೈಕ ಆಗ್ಬಿಟ್ಟಿದೆ. ಈಗ ಬೆಂಗಳೂರು, ಅಬುದಾಬಿ, ಇಲ್ಲಿ ಕೂತ್ಕೊಂಡು ಈ ಲೈವ್ ಫೀಡ್ ಅಲ್ಲಿ ಹೋಗ್ತಿದೆ, ಅಲ್ಲಿದ್ದು ಇಲ್ಲಿಗೆ ಬರ್ತಿದೆ. ಈ ಥರದ್ದೆಲ್ಲ ನಡೀತಿರೋದ್ರಿಂದ ಸಿನಿಮಾಗಳು ಬರೀ ಲಿಮಿಟೆಡ್ ಕಂಪ್ನಿಗಳಲ್ಲ, ಇವಾಗ ತುಂಬ ವ್ಯಾಸ್ಟಾಗಿ ಎಲ್ಲ ಕಡೆ ಹೋಗುತ್ತೆ. ನೆಟ್ಟಿಗೆ ಸಿನಿಮಾ ಮಾಡ್ಬೇಕಷ್ಟೇ ನಾವು. ನಮಸ್ಕಾರ, ನಾನು ಪ್ರಭಾಕರ್ ಅಂತ, ಮೈಸೂರನ್ನು, ಬಟ್ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ನಾನು ನಿಮ್ಮ ಶಿವಣ್ಣ ಅವ್ರನ್ನ ದೊಡ್ಡ ಫ್ಯಾನ್. ನಾನು ಸಣ್ಣದ ನಿಮ್ಮ ಆನಂದ್ ಫಿಲಮ್ ರಿಲೀಸ್ ಆದಾಗಿಂದನೂ ಫ್ಯಾನು. ನೀವು ಮನಮಚ್ಚಿದ ಹುಡುಗಿ ಶೂಟಿಂಗ್ ಟೈಮಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಾನು. ನೋಡಿ, ಇದು ನಾಟ್ ಓನ್ಲಿ ನಿಮ್ಮದು, ನಿಮ್ಮ ದೊಡ್ಡ ಮನೆಗೆ ನಾವು ಫ್ಯಾನು. ಇನ್ನು ರಾಜ್ಕುಮಾರ್ ಅವ್ರ ಜೊತೆಗೆ ಶಿವಣ್ಣ ಸರ್ ಹಂಗೆ ಇದ್ದಾರೆ, ನೀವು ಚೇಂಜ್ ಆಗ್ಬಿಟ್ಟಿದ್ದೀರಿ. ಹೌದೌದು, ನವಜಾತ ಶಿಶು ಶಿವಣ್ಣ. ನೋಡಿ, ಇದು ಅಣ್ಣ ಅವ್ರದ್ದು ಫೋಟೋ. ದೊಡ್ಡ ಫ್ಯಾನ್ ನಾನು. ನನ್ನ ಕ್ವಶನ್ ಈ ಫಿಲಮ್ ಬಗ್ಗೆ ಏನಂತಂದರೆ, ಇತ್ತೀಚೆಗೆ ಇದು ಒಂದು ಫಸ್ಟ್ ಸಾಂಗ್ ನೀವು ರಿಲೀಸ್ ಮಾಡಿದ್ರಿ ಇದರಲ್ಲಿ, ಟೈಟಲ್ ಸಾಂಗು. ಈಗ ಎರಡನೇ ಸಾಂಗು ಮತ್ತು ರಿಲೀಸ್ ಮಾಡ್ತಾ ಇದ್ದೀರಾ, ಇವತ್ತು ಲಾಂಚ್ ಮಾಡ್ತಾ ಇದ್ದೀರಾ. ಮತ್ತು ಪ್ರಭುದೇವ ಮತ್ತು ನಿಮ್ಮದು. ನಮಗೆ ಏನಾದರೂ ಈ ಫಿಲಮಲ್ಲಿ ಹೀರೋಯಿನ್ ಇದಾರಾ ಇಲ್ವೋ ಅಂತ ನನ್ನ ಕ್ವಶನ್ನು. ಅವ್ರ ಹೀರೋಯಿನ್ ಬಗ್ಗೆ ಕೇಳ್ತಾರೆ, ತಡಿಯೋ. ಶಿವಣ್ಣ ಸರ್ ಪೇರು ಪ್ರಿಯಾ ಆನಂದ್ ಅಂತ, ಅದ್ಭುತ ನಟಿ, ಅಪ್ಪು ಸರಿಗೆ ನಾಯಕಿ ಮಣಿಯಾಗಿದ್ದರು. ಪ್ರಭು ಸರ್ ಪೇರು ನಿಶ್ವಿಕಾ ನಾಯ್ಡು ಅಂತ. ತುಂಬ ಅದ್ಭುತ ರೋಲ್ಗಳನ್ನು ಮಾಡಿದ್ದಾರೆ ಇಬ್ಬರು. ಅವರವರೇ ಡಬ್ ಮಾಡಿದ್ದಾರೆ ಕೂಡ, ಬ್ರಿಲಿಯಂಟ್ ಆಗಿದೆ. ನಾಯಕಿ ಮಣಿಯರಿದ್ದಾರೆ, ಎರಡು ತುಂಬ ಹೊಸದಾದಂಥ ಲವ್ ಸ್ಟೋರಿ ಕೂಡ ಇದೆ. சார் நான் தமிழ்லேயே பேசுகிறேன். நான் யோகராஜ் சார்கிட்ட. சார் what you call, நீங்கள் வந்து ஒரு முங்காறு மலைன்னு சொல்லிட்டு ஒரு ட்ரெண்ட் சேஞ்ச் பண்ணீங்க. சிவராஜ்குமார் சார் ஓம் வந்துட்டு எவர் கிரீன், வேர்ல்டில் எப்போ போட்டாலும் அது ஒரு ட்ரெண்ட் சேஞ்ச் மூவி. அது பிரபுதேவா சார் முகாப்லா, ஒரு வேர்ல்டு இன்றைக்கி முகாப்லான்னா எல்லாரும் டான்ஸ் ஆடுவாங்க. ஹரிகிருஷ்ணா சார் 4 ட்ரெண்ட் சேஞ்சர்ஸும் இருக்கீங்க. ஸோ இந்த மூவியில் அந்த மாதிரி ஒரு யூனிவர்சல் மெசேஜ் ஏதாச்சும் இருக்கா சார்? தேன் ஃப்ரம் த லோக்கல் ஏதாச்சும் ஒரு நல்ல ஒரு பிகாஸ் எல்லா டாப் லெஜெண்ட்ஸ் இருக்கு ஒரு நல்ல மெசேஜ் இருக்குது. ஆனால் நம்ம எப்படி பார்த்து அதை ரசிக்கிறோமோ அது மேலே டிபெண்ட் ஆகும். ஆனால் 100% காமெடி இருக்கும்போது, ஏன்னா த்ரூ அவுட் ஃபிலிம் இது நாங்கள் என்டர்டெய்னிங்காக ரொம்ப காமெடியாக சொல்ல பார்த்துருக்கோம். ஐ ஹோப் எல்லாருக்கும் பிடிக்கும்னு நினைக்கிறேன். அந்த காமெடியில் வந்து ஒரு அண்டர் கரண்ட்டில் வந்து இவங்களோட ஃபீலிங்ஸ் வந்து சேஞ்ச் ஆகிட்டா போயிட்டுருக்கும். அது மூலம் இருக்குது. ஏன்னா இப்போ ஸோ கால் கரட்டக்கா தமனக்கான இட் 2 foxes. ஃபாக்ஸஸ்னா சொல்லுவாங்க அது வந்து என்னது நரி புத்தின்னுவாங்க. ஆனால் சில சமயம் நிறைய காத்தில் பார்த்தா நல்லதுன்னு கூட சொல்லுவாங்க. ஸோ பாசிட்டிவ் அண்ட் நெகட்டிவ் ரெண்டுமே இருக்குது. ஸோ திஸ் கேரக்டர் இஸ் பேஸ்ட் ஆன் தட். ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಅಬುದಾಬಿ. ನಾನು ಈ ಕ್ವೆಶ್ಚನ್ ಕೇಳ್ತಿದ್ದೆ ಅಷ್ಟೊತ್ತಿಗೆ ಇವರೇ ಆನ್ಸರ್ ಮಾಡಿಬಿಟ್ರು. ಈ ಮೂವಿಯಿಂದ ಏನು ಅಂದರೆ ಎಂಟರ್ಟೈನ್ಮೆಂಟ್ ಬೇಸಿಸ್ಸಾ ಅಥವಾ ಏನಾದರೂ ಇದು ಮೆಸೇಜ್ ಇದೆಯಾ ಜನತೆಗೆ ಅಂತ. ಸೊ ಆನ್ಸರ್ ಮಾಡಿಬಿಟ್ರು ಎಂಟರ್ಟೈನ್ ಅಂತ. ಸೊ ಮೈ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಟು ಪ್ರಭುದೇವ ಸರ್. ಕನ್ನಡ ಅರ್ಥ ಆಗುತ್ತಾ?
ಓಕೆ ಸರ್, H2O ಆದಮೇಲೆ ಪ್ರಾಬ್ಲಿ ಕನ್ನಡದಲ್ಲಿ ಮಾಡಲಿಲ್ಲ ಅನ್ಸುತ್ತಲ್ಲ ಮೂವಿ. ಸೊ ಈಗ ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ಅಂತ ಒಪ್ಕೊಂಡ್ರಾ ಅಥವಾ ಶಿವಣ್ಣಗೋಸ್ಕರ ಒಪ್ಕೊಂಡ್ರಾ? ಏನು ಇಷ್ಟ ಆಯಿತು ಈ ಸ್ಕ್ರಿಪ್ಟಲ್ಲಿ ನಿಮಗೆ? ಎಲ್ಲರಿಗೂ ವಣಕಂ, ಎಲ್ಲರಿಗೂ ನಮಸ್ಕಾರ. ಆಗ ಎರಡು ಬೋತ್. ಸರ್ ನಮಸ್ತೆ, ನನ್ನ ಹೆಸರು ಫಿರೋಜ್, ದುಬೈ ಯೂನಿವರ್ಸಿಟಿ ಕನ್ನಡದಿಂದ. ಪ್ರಭುದೇವ ಸರ್ಗೆ ಸರ್, ನೀವು ಮತ್ತು ಶಿವರಾಜ್ ಕುಮಾರ್ ಈಗ ಜೊತೆಯಾಗಿ ಪ್ರಥಮ ಒಂದು ಮೂವಿ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ನಿಮ್ಮ ಅನುಭವ ಯಾವ ಥರ ಅಂತ ಹೇಳ್ಬೋದಾ? ಸೂಪರ್ ಆಗಿತ್ತು. ನಾನು ಐ ಬಿಕೇಮ್ ಎ ಫಾಲೋವರ್ ಆಫ್ ಶಿವಣ್ಣ ಸರ್ ಬಿಕಾಸ್ ಐ ಲವ್ ಹಿಮ್ ಲೈಕ್ ಎನಿಥಿಂಗ್. ಫುಲ್ ರೆಸ್ಪೆಕ್ಟ್, ಫುಲ್ ಲವ್. ಅದಕ್ಕೋಸ್ಕರ ಗ್ರೇಟ್ ಪರ್ಸನ್ ಮೀನ್ಸ್ ಐ ಹ್ಯಾವ್ ನೆವರ್ ಸೀನ್ ಎ ಪರ್ಸನ್ ಲೈಕ್ ದಟ್. ಈಸ್ ಅ ವಂಡರ್ಫುಲ್ ಪರ್ಸನ್. ಐ ಲವ್ ಹಿಮ್. ಸರ್, ನನ್ನ ಕ್ವಶನು ಅವಾಗಿಂದ ಮೈಕ್ ಈ ಕಡೆಯಿಂದ ಆ ಕಡೆ ಕೊಡ್ತಾ ಇದ್ದೀನಿ. ಸೊ ವಿ ಮನೋಹರ್ ಸರ್, ನಿಮಗೆ ಇದು ಪ್ರತಿಯೊಂದು ಹರಿಕೃಷ್ಣ ಸರ್, ಸಾರಿ ಹರಿಕೃಷ್ಣ ಸರ್, ನೀವು ಪ್ರತಿಯೊಂದು ಮೂವಿಯಲ್ಲಿ ಐಟಮ್ ಸಾಂಗನ್ನು ಕರೆಕ್ಟಾಗಿ ಸೂಟ್ ಆಗುವಾಗೆ ಹೀರೋಗೆ ಮತ್ತು ಹೀರೋಯಿನ್ಗೆ ಸೂಟ್ ಆಗುವಾಗ ಮಾಡಿರ್ತೀರ. ಸೊ ಈ ಸಲ ಈ ಮೂವಿ ಬೇಸಿರೋದು ನಮ್ಮ ಉತ್ತರ ಕರ್ನಾಟಕ ಕಡೆ. ಸೊ ಆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಏನಾದರೂ ಸಾಂಗ್ ಮಾಡ್ತಿದ್ದೀರಾ ಅಥವಾ ಅದು ಐಟಮ್ ಸಾಂಗ್ ಇರುತ್ತಾ ಅಥವಾ ಅದೇನು ಮೆಲೋಡಿ ಸಾಂಗ್ ಇರುತ್ತಾ? ಈ ಸಿನಿಮಾನೇ ಉತ್ತರ ಕರ್ನಾಟಕ ಬೇಸ್ ಮೇಲೆ, ಕರಿ ಮಣ್ಣು ಮೇಲೆ ಮಾಡಿರುವಂಥ ಸಿನಿಮಾ. ಸೊ ಖಂಡಿತ ಉತ್ತರ ಕರ್ನಾಟಕದ ಹಾಡು ಇದೆ, ಬಟ್ ಅದು ಪ್ರಭು ಸರ್ಗೆ ಮತ್ತು ನಿಶ್ವಿಕಾ ಅವ್ರ ಜೊತೆ ಇದೆ ಆ ಹಾಡು. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಕ್ವಶನ್ನು. ನಮಸ್ಕಾರ ಎಲ್ರಿಗೂ. ನನ್ನ ಕ್ವಶನ್ ಬಂದುಬಿಟ್ಟು ಶಿವರಾಜ್ ಕುಮಾರ್ ಸರ್ಗೆ. ಸರ್, ಆ್ಯಕ್ಚುಲಿ ನೀವು ಹೇಳಿದ ಥರನೇ ಇದು ಉತ್ತರ ಕರ್ನಾಟಕದ್ದೇ ರಿಲೇಟೆಡ್ ಇದೆ ಅಂತ ಹೇಳ್ಬಿಟ್ಟು, ಸೊ ನೀವು ಕಂಪ್ಲೀಟ್ಲಿ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡ್ತೀರಾ. ಸೊ ಹೌ ನಿಮಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಮಾತಾಡಲಿಕ್ಕೆ ಅಂತ? ಎರಡೂ ಇದೆ, ಯಾಕಂದರೆ ಬಿಕಾಸ್ ಬ್ಯಾಂಗ್ಳೂರಿಂದ ಬಂದಿರ್ತೀವಿ. ಸೊ ಅಲ್ಲಿ ಬೇರೆ ಪಾತ್ರಗಳ ಜೊತೆ ಮಾಡಬೇಕಾದ್ರೆ ಸಮ್ಟೈಮ್ಸ್ ಆ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಬಟ್ ಎಲ್ಲಿ ಯೂಸ್ ಮಾಡಬೇಕಲ್ಲಿ ಯೂಸ್ ಮಾಡ್ತೀವಿ. ಯಾಕಂದರೆ ನಾವು ವಿ ಆರ್ ಗುಡ್ ಅಟ್ ದಟ್ ಲ್ಯಾಂಗ್ವೇಜ್, ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್. ಸೊ ಈ ಲ್ಯಾಂಗ್ವೇಜ್ನ ಸುಮ್ಮ ಕಂಟಿನ್ಯೂಸ್ ಆಗಿ ಮಾತಾಡಿ ಕಾಮಿಡಿ ಮಾಡಬಾರ್ದು ಅದನ್ನು, ಬಟ್ ಯಾವ್ಯಾವ ಇದಕ್ಕೆ ಬೇಕೋ ಸನ್ನಿವೇಶದಲ್ಲಿ ಬೇಕೋ ಅದನ್ನು ನಾವು ಯೂಸ್ ಮಾಡಿದ್ದೀವಿ. ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್. ನೀವು ಟ್ರೈ ಮಾಡಿದ್ದೀರಾ ಕರ್ನಾಟಕ? ಮೊದಲಿಂದ ಮಾಡಿದ್ದೀವಿ ಅದು. ಓಕೆ, ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಿರ್ಮಾಪಕ ಶ್ರೀಯುತ ರಾಕ್ಲೇನ್ ಸರ್ಗೆ ನಂದೊಂದು ವೈಯಕ್ತಿಕ ಪ್ರಶ್ನೆ. ತುಂಬ ಬೇಗ ಬಂದ್ರಿ ಅಣ್ಣ, ಥ್ಯಾಂಕ್ ಯು. ಈ ಚಿತ್ರದ ಬಗ್ಗೆ, ನಾಡು ಬಗ್ಗೆ, ಶಿವಣ್ಣ ಸರ್ ಬಗ್ಗೆ, ಪ್ರಭು ಸರ್ ಬಗ್ಗೆ, ನನ್ನ ಬಗ್ಗೆ, ಹರಿ ಬಗ್ಗೆ ಅಪಾರ ಪ್ರೀತಿ, ಎಸ್ಪೆಷಲಿ ನಾಡು ಬಗ್ಗೆ. ರೀಸೆಂಟಾಗಿ ಕಾಟೇರ ಅನ್ನೋ ಒಂದು ಅಭೂತಪೂರ್ವ ಸಿನಿಮಾನ ನಿರ್ಮಾಣ ಮಾಡಿ ಒಂದು ದೊಡ್ಡ ಪತಾಕೆ ಹಾರಿಸಿದ್ದಾರೆ. ಅವರು ಎರಡು ಮಾತಾಡಲೇಬೇಕಾಗಿ ನನ್ನ ಒಂದು ಕೋರಿಕೆ. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ. ಸುಮಾರು ನನಗೆ ಹೇಳ್ತಾ ಇದ್ರು ದುಬೈಯಿಂದೆಲ್ಲ ಇಲ್ಲಿಗೆ ಬಂದಿದ್ದಾರೆ ಈ ಕಾರ್ಯಕ್ರಮ ನೋಡಲಿಕ್ಕೆ ಅಂತ. ತುಂಬ ಸಂತೋಷ ಆಯಿತು. ಈ ಚಿತ್ರದ ಬಗ್ಗೆ ಸುಮಾರು ನಮ್ಮ ಡೈರೆಕ್ಟ್ರು ಶಿವಣ್ಣ ಅವರು, ಪ್ರಭುದೇವ ಅವರು ಎಲ್ಲ, ಹರಿಕೃಷ್ಣ ಈ ಚಿತ್ರದ ಬಗ್ಗೆ ಮಾತಾಡಿರ್ತಾರೆ. ನಾನು ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರ ಬಗ್ಗೆ ಮಾತಾಡ್ತೀನಿ. ನಾನು ಯೋಗರಾಜ್ ಭಟ್ರ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ. ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ನಿರ್ದೇಶಕ. ಯಾವುದೇ ಚಿತ್ರ ಮಾಡಿದ್ರೂ ಅವರ ಒಂದು ಪ್ರೇಮ ಕಥೆ ಮತ್ತು ನಗಿಸೋವಂಥ ಒಂದು ಕೆಲಸನ ಅವರು ಮಿಸ್ ಮಾಡೋದಿಲ್ಲ. ಇವೆರಡಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಈ ಚಿತ್ರದಲ್ಲಿ ನಿಮಗೆ ಹೊಟ್ಟೆ ತುಂಬ ನಗಿಸಿ, ಮ್ಯೂಸಿಕ್ ಹರಿಕೃಷ್ಣ ಅವರ ಮ್ಯೂಸಿಕ್ಕನ್ನು, ಅದ್ಭುತವಾದಂಥ ಮ್ಯೂಸಿಕ್ಕು, ಒಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದಾರೆ ಹರಿಕೃಷ್ಣ ಅವರು. ನೀವು ಒಳ್ಳೆ ಹಾಡು ಕೊಟ್ಟರೆ ನಮ್ಮ ಕುಣಿಯೋಕ್ಕೆ ಗೊತ್ತಿಲ್ವಾ ಅಂತ ಇವರಿಬ್ಬರು ಅಷ್ಟು ತುಂಬ ಚೆನ್ನಾಗಿ ಕುಣಿದಿದ್ದಾರೆ. ಸೊ ಈ ಚಿತ್ರ ಒಂಥರ ಒಬ್ಬೊಬ್ಬರು ಕೆಲಸ ಮಾಡುವಾಗ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದ್ದಾರೆ. ಸೊ ಐ ಥಿಂಕ್ ಈ ಮಾರ್ಚ್ 8ನೇ ತಾರೀಕು
ಶಿವರಾತ್ರಿ ದಿನ ಈ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡಿ ಈ ಚಿತ್ರ ಚೆನ್ನಾಗಿ ಆಗಲಿ ಅಂತ ನೀವೆಲ್ಲ ಅರಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ದೀಪು, ಕ್ವಶನ್ಸ್? ಹಲೋ, ನನ್ನ ಕ್ವಶನ್ ಪ್ರಭುದೇವ್ ಸರ್ ಅವ್ರಿಗೆ. ಪ್ರಭುದೇವ್ ಸರ್, ಪ್ರಭು ಸರ್, ನೀವು ಹೀರೋ ಆಗಿ, ಕೊರಿಯೋಗ್ರಾಫರ್ ಆಗಿ, ಡೈರೆಕ್ಟರ್ ಆಗಿ, ಇದರಲ್ಲಿ ನಿಮಗೆ ಯಾವುದು ಚಾಲೆಂಜಿಂಗ್ ಅನಿಸ್ತದೆ ಸರ್? ಚಾಲೆಂಜ್ ಆಲ್ ತ್ರೀ. ಆಲ್ ತ್ರೀ ವಿಚ್ ಇಸ್ ಬೆಸ್ಟ್ ಇನ್ ದಟ್? ಆನ್ ಚಾಲೆಂಜಿಂಗ್. ಚಾಲೆಂಜಿಂಗ್ ಅಲ್ಲಿ ನಿಮಗೆ ಯಾವುದು ತುಂಬ ಲೈಕ್? ಕೊರಿಯೋಗ್ರಫಿ. ಓಕೆ, ಥ್ಯಾಂಕ್ ಯು. ಕ್ಲಾಸ್ ಮುಗೀತು. ನನ್ನ ಕ್ವಶನ್ ಬಂದ್ಬಿಟ್ಟು ಶಿವರಾಜ್ ಕುಮಾರ್ ಸರ್ಗೆ. ಸರ್, ಆಕ್ಚುಲಿ ನೀವು ಹೇಳಿದ ಥರನೇ ಉತ್ತರ ಕರ್ನಾಟಕದ್ದೇ ರಿಲೇಟೆಡ್ ಇದೆ ಅಂತ ಹೇಳಿ. ಸೊ ನೀವು ಕಂಪ್ಲೀಟ್ಲಿ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡ್ತೀರಾ. ಸೊ ಹೌ ಉತ್ತರ ಕರ್ನಾಟಕ ಮಾತಾಡುವಂತ